ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಲರಾಮನ ದಿನಗಳು ಚಿತ್ರತಂಡಕ್ಕೆ ಬಲ ಕೊಡೋದಕ್ಕೆ ಇದೀಗ ಹೆಬ್ಬಾವ್ ಜೊತೆಗೆ ನಿಂತಿದ್ದಾರೆ ಅನಿಲ್ ಸಿದ್ದು ಅವರು. ನೋಡಬಹುದು ವಿಶೇಷವಾದಂತಹ ಸಂದರ್ಶನ. ಸದ್ಯಕ್ಕೆ ನಮ್ಮ ಕ್ಯಾಮ್ರಾಮನ್ ಯುವರಾಜ್ ಅವರು ತೋರಿಸ್ತಾ ಹೋಗ್ತಾರೆ ನಿಮಗೆ ಯಾವ ರೀತಿ ಹೆಬ್ಬಾವನ್ನ ಹಿಡ್ಕೊಂಡಿದ್ದಾರೆ ಅನಿಲ್ ಸಿದ್ದು ಅವರು ಅಂತ. ಸಿನಿಮಾದಲ್ಲಿರುವಂತಹ ವಿಲನ್ ಕ್ಯಾರೆಕ್ಟರ್ ಇರಬಹುದು, ನಿಜ ರೂಪದಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ಸರ್ ಏನು ಹೇಳ್ತೀರಾ? ಎಸ್ ಪಠಾನ್, ಸಲಾಮ್ ಅಲೈಕಮ್ ಬೈಜಾನ್ಸ್. ತುಂಬ ಖುಷಿ ಆಗ್ತಾ ಇದೆ. ಸೊ ಮೊದಲನೇದಾಗಿ ಪ್ಲಾನೆಟ್ ಅರ್ತ್ಗೆ ಥ್ಯಾಂಕ್ ಯು ಸೋ ಮಚ್ ಮೈ ಡಾರ್ಲಿಂಗ್, ಥ್ಯಾಂಕ್ಸ್ ಫಾರ್ ದಿಸ್ ಇನ್ವೈಟಿಂಗ್. ನಮ್ಮ ಒಂದು ಬಲರಾಮ ಈ ರೀತಿ ಪ್ರಮೋಷನ್ ಮಾಡ್ತಾ ಇರೋದು ಐ ಥಿಂಕ್ ಮೈಸೂರಲ್ಲಿ ಇಟ್ಸ್ ಅ ಡಿಫ್ರೆಂಟ್ ಐಡಿಯಾ ಅನಿಸುತ್ತೆ. ಅದು ಹೆಬ್ಬಾವ್ ಇಟ್ಕೊಂಡು ಇದೇ 26ನೇ ತಾರೀಕು ಬಲರಾಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನೀವೆಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಪಠಾನ್ ಬೈಜಾನ್ಸ್, ಗಾಡ್ ಕಿಸ್ ಯು. ಥ್ಯಾಂಕ್ ಯು ಮೇಡಮ್. ಬನ್ನಿ ಹಂಗೆ ಈಗ ಇಲ್ಲ ನೀವು ಇಟ್ಕೊಳ್ಳಿ. ಓಕೆ, ಹಾಗೆ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದರೆ ಹೆಬ್ಬಾವ್ ಅಂದರೆ ತುಂಬ ಭಾರ ಇರುತ್ತೆ. ಸೊ ಅನಿಲ್ ಸರ್ ಎಷ್ಟು ಭಾರ ಇತ್ತು ನೋಡಿ? ಏನಿಲ್ಲ ಮ್ಯಾಮ್, ಒಂದು 20 kg ಇತ್ತು ಅಷ್ಟೇ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು. ಸೊ ನಮ್ಮ ಸಿನಿಮಾಗಾಗಿ ಇಲ್ಲ ನಮ್ಮ ಒಂದು ಪ್ರಮೋಷನ್ ಏನೋ ಒಂದು ವಿಭಿನ್ನವಾಗಿರಲಿ, ಒಂದು ಡಿಫ್ರೆಂಟ್ ಟ್ರೈ ಮಾಡಿದ್ವಿ. ಸೊ ತುಂಬ ಖುಷಿ ಆಯಿತು. ನಿಮಗೆ ಭಯ ಆಯಿತಾ ಪಕ್ಕದಲ್ಲಿ ನಿಂತ್ಕೊಂಡು? ಫಾರ್ ದ ಫಸ್ಟ್ ಟೈಮ್ ಅಲ್ವಾ, ಅಷ್ಟು ಹತ್ತಿರದಲ್ಲಿ ಒಂದು ಹಾವನ್ನು ನೋಡ್ತಾ ಇರುವಂಥದ್ದು ನೀವು? ಹಾಂ ಹೌದು, ಇಂದುವರೆಗೂ ನಾನು ಹಾವನ್ನು ಡೈರೆಕ್ಟಾಗಿ ಎಲ್ಲೂ ನೋಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನನಗೆ ಆಬ್ವಿಯಸ್ಲಿ ಆ ಒಂದು ಅಂಜಿಕೆ ಇದ್ದೇ ಇರುತ್ತೆ. ಇಲ್ಲ ಈ ನೋಡಿ ಮೇಡಮ್, ನಾವು ಹೇಗೆ ಅದ್ರ ಜೊತೆ ಸ್ಪಂದಿಸ್ತೀವಿ, ಲೈಕ್ ನಾವು ಎಷ್ಟು ಪ್ರೀತಿ ಕೊಡ್ತೀವಿ, ಎಷ್ಟು ಸೆನ್ಸಿಟಿವ್ ಅದೆಲ್ಲ. ನಾವು ಹಾಮ್ ಮಾಡೋವರೆಗೂ ಆನೆಸ್ಟ್ಲಿ ಅದು ನಮ್ಗೆ ಏನೂ ಮಾಡಲ್ಲ. ಇದು ಒಂದು ಸಣ್ಣ ವಿಚಾರ ನಾವು ತಿಳ್ಕೊಳ್ಳೇಬೇಕು. ಯಾವುದೇ ಪ್ರಾಣಿ ಆಗಿರ್ಬೋದು, ಅದು ಗಾಬರಿಯಿಂದ ರಿಯಾಕ್ಟ್ ಮಾಡುತ್ತೆ ಹೊರತು ನಾವೇನೋ ಮಾಡೋಕ್ಕೆ ಬಿಟ್ವಿ ಅದನ್ನು ಅಂತ. ಇಟ್ ನೆವರ್ ಹರ್ಟ್ಸ್. ನಮ್ಮ ನೇಚರ್ ಬೆಸ್ಟ್ ಅನಿಮಲ್ಸ್ ಅಂದರೆ. ಸೊ ಇಲ್ಲೆಲ್ಲ ಮಕ್ಕಳಿಂದ ಲೈಕ್ ವಯಸ್ಸಾಗಿರೋರೆಲ್ಲ ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂಥ ಒಂದು ಒಳ್ಳೆ ಅದ್ಭುತವಾದ ಜಾಗ. ವೆರೈಟೀಸ್ ಆಫ್ ಬರ್ಡ್ಸ್ ನೋಡ್ತೀರಾ, ಈ ಥರ ಹಾವುಗಳು ನೋಡ್ತೀರಾ. ಲೈಕ್ ಎಲ್ಲ ನಮಗೆ ಬಲರಾಮ ಎಲ್ಲ ಕೊಟ್ಟಿತ್ತು ಶೂಟಿಂಗಲ್ಲಿ. ಇದೊಂದು ಏನೋ ಒಂದು ಹೊಸ್ದಾಗಿ ಪ್ರಮೋಷನ್ ಮಾಡಿ ಪ್ಯಾರೆಟ್ಸ್ ಆಗಿರ್ಬೋದು, ಲೈಕ್ ಒಂದೊಂದು ಡಕ್ಸ್ ಆಗಿರ್ಬೋದು, ಆ ಗಿಡ್ಡ ಹಸಗಳಾಗಿರ್ಬೋದು, ಎಲ್ಲೋ ಒಂದು ಕಡೆ ಎತ್ನಿಕ್ಸ್ನ ನಾವು ಒಂದು ಎತ್ತಿ ಹಿಡಿತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ನಮಗೆ. ಈಗ ಮನುಷ್ಯ ಬದಲಾದ್ರೆ ಅಥವಾ ಮಾತು ಬದಲು ಮಾಡಿದ್ರೆ ಏನು ಹೇಳ್ತೀವಿ? 2 ತಲೆ ನಾಗರಾವು ಅಂತ ಹೇಳ್ತೀವಿ. ನೀವು ಅಂಥ ಹಾವಿನ ಜೊತೆಗೆ ಒಡನಾಟ ಚೆನ್ನಾಗಿ ಇಟ್ಕೊಂಡಿದ್ದೀರಲ್ಲ. ಅದೇ ಮ್ಯಾಮ್ ಪ್ರೀತಿ. ನಾನು ಹೇಳ್ದಂಗೆ ನಾವು ಎಷ್ಟು ಅದ್ರ ಜೊತೆ ಒಂದು ಸಾಫ್ಟ್ ಟಚಲ್ಲಿ, ಒಂದು ಸಾಫ್ಟ್ ಫೀಲಲ್ಲಿ ಹೋಗ್ತೀವಿ ಅಷ್ಟೇ ಮ್ಯಾಮ್. ಈವನ್ ನಾನು ಎಲ್ರಿಗೂ ಅದೇ ಹೇಳೋದು, ಈ ಕೋಪ, ಜಗಳ, ದ್ವೇಷ ಇದೆಲ್ಲ ಏನು ಬೇಡ ಸರ್. ಒಂದು ಸಾರಿ ಹೇಳಿ ನೋಡಿ, ಒಂಚೂರು ಏನೋ ನಾವು ತಪ್ಪಿಲ್ಲ ಅಂದ್ರೂ ಸಾರಿ ಹೇಳಿದ್ರೆ ಏನಾಗಲ್ಲ. ಸೊ ಅದೇ ರೀತಿ ಈ ಪ್ರಾಣಿಗಳಲ್ಲಿ ನೋಡಿ ನಾನು ಕಲ್ತಿರೋದು. ಸೊ ಸಾಫ್ಟಾಗಿ ಹೋಗೋಣ. ಇರೋದು ಒಂದು ಲೈಫ್, ಒಂದು ಜೀವನ. ಪಠಾನ್ ಕಿಂಗ್ ಥರ ಬದುಕಿ ಸಿನಿಮಾದಲ್ಲಿ ಕಿಂಗ್ ಥರ ಹೋಗ್ತೀನಿ. ಸೊ ದಯವಿಟ್ಟು ಸಿನಿಮಾ ನೋಡಿ. ಈ ಮಾತಲ್ಲಿ ಸಿನಿಮಾ ನೋಡಿದ್ಮೇಲೆ ಅರ್ಥ ಆಗುತ್ತೆ ನಿಮಗೆ. ಸಿನಿಮಾದಲ್ಲಿ ಇದೇ ರೀತಿಯ ಡೈಲಾಗ್ಸ್ ಅಬ್ಬರ ಇರುತ್ತಾ? ಎಕ್ಸ್ಪೆಕ್ಟ್ ಮಾಡ್ಬೋದಾ ಅನಿಲ್ ಅವರಿಂದ? ಸರ್ ಸಾರಿ ಮ್ಯಾಮ್, ಖಂಡಿತ ಇದೆ. ನನ್ನ ಫೇವ್ರೆಟ್ ಡೈಲಾಗ್ ವೇಟ್ ಮಾಡ್ತಾ ಇದ್ದೀನಿ. ಸಿನಿಮಾ ರಿಲೀಸ್ ಆಗಿದ್ದು ಇಮ್ಮಿಡಿಯೇಟ್ ಈವ್ನಿಂಗು ಇಲ್ಲಾಂದರೆ ಶೋ ನೋಡ್ಕೊಂಡು ಬಂದ ತಕ್ಷಣ ಆ ಡೈಲಾಗ್ ಅಲ್ಲೇ ಹೊಡಿಬೇಕು ಅಂತ ಆಸೆ ನನಗೆ. ಈಗ ಬೆಳಗ್ಗೆಯಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ, ನೀವು ದರ್ಶನ ತಗೊಂಡ್ರಿ, ಎಷ್ಟು ನಂಬ್ತಿರೋ. ಜೊತೆಗೆ ಕೆಲವ್ರಿಗೆ ಒಂದೊಂದು ಏನೋ ಒಂದು ಆಸೆ ಇರುತ್ತೆ, ಜೊತೆಗೆ ಒಂದು ಬಿಲೀಫ್ ಅನ್ನುವಂಥದ್ದು ಇರುತ್ತೆ. ಚಾಮುಂಡಿ ಬೆಟ್ಟ ಇರಬಹುದು, ಆ ದೇವಿ ಇರಬಹುದು, ಪ್ರತಿಯೊಬ್ಬರಿಗೂ ಅತ್ಯಾತ್ಮೀಯತೆ ಅದೆಲ್ರಿಗೂ ಸಹ ತುಂಬ ಕನೆಕ್ಟ್ ಆಗುವಂತಹ ಒಂದು ಜಾಗ. ಬಟ್ ನಿಮಗೆ ಒಂದು ಸ್ಪೆಷಲ್ ಆಗಿ ಹೇಗೆ ಏನು ಅನುಭವ ಆಗಿದೆ? ಮ್ಯಾಮ್, ನನ್ನ ಹುಟ್ಟಿರೋ ಊರಿದು. ನಾನು ಹುಟ್ಟಿದ್ದು ಮೂಲತಃ ಮೈಸೂರೇ. ಅದು ನನ್ನ ತಾಯಿ. ನಾವು ಹೆಣ್ಣು ಮಕ್ಕಳಿಗೆ ನಾವು ಎಷ್ಟು ಗೌರವಿಸ್ತೀವಿ, ಇಲ್ಲ ನನ್ನ ತಾಯಿ ಒಂದು ಹೆಣ್ಣು, ಇದು ನನ್ನ ಪ್ರಕೃತಿಯ ತಾಯಿ ಮೈಸೂರು ಚಾಮುಂಡೇಶ್ವರಿ. ಸೊ ಎಷ್ಟು ಜನಕ್ಕೆ ಆಶೀರ್ವಾದ ಮಾಡಿ ಎಷ್ಟು ಸೂಪರ್ ಸ್ಟಾರ್ನೆಲ್ಲ ಇಲ್ಲಿಂದ ಕಳಿಸಿದ್ದಾರೆ ನಿಮಗೆ ಗೊತ್ತು. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಎಲ್ಲರೂ ಮೈಸೂರಲ್ಲಿ ಅಂದರೆ ಆರ್ಟಿಸ್ಟ್ ಸುಮಾರು ಜನ ಇದ್ದಾರೆ. ಅದರಲ್ಲಿ ನಾನೊಬ್ಬ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಆ ತಾಯಿ ಆಶೀರ್ವಾದ ಪಡೆದು ಇವತ್ತು ನಮ್ಮದೇನು ಗಾಡಿ ಟ್ಯಾಬ್ಲೋ ಅಷ್ಟು ಅದ್ಧೂರಿಯಾಗಿ ಹೋಯ್ತು. ವಿ ಫೀಲ್ ಪ್ರೌಡ್ ಆಫ್ ಬಲರಾಮ. ಸೊ ನಮ್ಮ ವಿನೋದ್ ಸಾರು ಎಲ್ಲ ಕಡೆ ಬಂದು ನಾವೆಲ್ಲ ಒಂದು ಟೀಮು ಎಲ್ಲ ಒಗ್ಗಟ್ಟಾಗಿರಬೇಕು, ಬನ್ನಿ ಎಲ್ಲ ಪ್ರಮೋಷನ್ ಮಾಡೋಣ, ಎಷ್ಟು ಎನರ್ಜಿ ತುಂಬ್ತಾ ಇದ್ದಾರೆ. ಆ್ಯಂಡ್ ಈಗಲೂ ನೋಡಿ ಅಲ್ಲೇ ಇದ್ದಾರೆ. ಸೊ ಈಸ್ ಸೋ ಸ್ಪೋರ್ಟಿವ್. ಅವರಿಂದನೇ ನಾವೆಲ್ಲ ಅಷ್ಟು ಜೋಶಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರೋದು.
ಕೊನೆಯದಾಗಿ ಈಗ ಥಿಯೇಟ್ರಿಗೆ ಬರಬೇಕು ಸಿನಿಮಾ, ಜೊತೆಗೆ ಥಿಯೇಟ್ರಿಗೆ ಬಂದ ತಕ್ಷಣ ಸಿನಿಮಾ ಇನ್ನೇನು ಅರ್ಧ ಗಂಟೆಯಲ್ಲಿ ರಿಲೀಸ್ ಆಗೋ ಅಷ್ಟೊತ್ತಿಗೆ ಈಗೆಲ್ಲ ಸಿನಿಮಾಗಳು ಫೇಸ್ ಮಾಡ್ತಿರೋವಂಥದ್ದು ಪೈರಸಿ. ಸೊ ಅದಕ್ಕೆ ಯಾವ ರೀತಿ ಕಡಿವಾಣ ಹಾಕಬೇಕು ಅಂತ ನಿಮ್ಮ ತಂಡದಿಂದ ಏನಾದರೂ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಖಂಡಿತ ಮ್ಯಾಮ್, ಅದ್ಭುತವಾಗಿ ಈ ಟೆಕ್ನಾಲಜಿ ಏನು ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ತಡೆ ತರಲಿಕ್ಕೆ ಹೈಕೋರ್ಟಿಂದನೇ ಏನೋ ಆರ್ಡರ್ ತಂದಿದ್ದಾರೆ ನಮ್ಮ ಪದ್ಮಾವತಿ ಫಿಲ್ಮ್ಸಿಂದ. ಸೊ ಇಟ್ ವಿಲ್ ಬಿ ಆಬ್ವಿಯಸ್ಲಿ ಅದು ಅವಕಾಶನೇ ಇರಲ್ಲ ಮ್ಯಾಮ್. ಅಷ್ಟು ಧೈರ್ಯದಿಂದ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿಗೆ ಈ ಪೈರಸಿ ಅನ್ನೋದೇ ಇರಬಾರ್ದು. ಸೊ ಯು ಕ್ಯಾನ್ ಫೀಲ್ ಇಟ್, ಅದನ್ನು ನಾವು ನೋಡ್ತೀವಿ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬಾಯ್ ಆರ್ ಮೇರಾ ಬಾಯ್ ಜಾನ್ಸ್ ಇದೇ 26ನೇ ತಾರೀಕು ಬಲರಾಮ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಒಂದು ಆಶೀರ್ವಾದ, ಒಂದು ಸಪೋರ್ಟು ನಮ್ಮನ್ನೆಲ್ಲೋ ಎತ್ಕೊಂಡು ಹೋಗ್ಬಿಡುತ್ತೆ. ಸೊ ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಗಾಡ್ ಕಿಸ್ ಯು. ಥ್ಯಾಂಕ್ ಯು. ಇದಿಷ್ಟು ನಟ ಅನಿಲ್ ಸಿದ್ದು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.